ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ನ ವಾಸ್ತು ಪರಿಶೀಲನೆಯನ್ನು ಮಾಡಿದ್ದೇನೆ. ಆ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ನನ್ನನ್ನು ಬೆಂಗಳೂರಿಗೆ ಕಾರಲ್ಲೇ ಕರ್ಕೊಂಡೋದ್ರು. ಇದಕ್ಕೆ ಮುಂಚೆ ಮೊದಲಿಂದಲೂ ಇವ್ರ ಪರಿಚಯ ಇತ್ತು. ನಾನು ಮೊದಲನೇ ಸತಿ ಮಂಗಳೂರಿಂದ ಬಂದಂಥ ಒಂದು ಸಂದರ್ಭದಲ್ಲಿ ಇವ್ರದ್ದು ಶಾಪ್ ಇತ್ತು. ಮಧ್ಯಾಹ್ನ 1:30 ಸುಮಾರಿಗೆ ಇವರ ಶಾಪ್ಗೆ ಇವ್ರನ್ನ ಮಾತಾಡಿಸ್ಬೇಕು ಅಂತೇಳಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಇವರು ಅಂಗಡಿಯಲ್ಲಿದ್ದರು. ಸರಿ, ಹೀಗೆ ಕುಶಲೋಪರಿ ವಿಚಾರವನ್ನು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಪ್ರಶ್ನೆಯನ್ನು ಕೇಳಿದ್ರು, ಈಗ ಏನು ಮಾಡ್ತಾಯಿದ್ದೀರಿ ನೀವು ಅಂತೇಳಿ. ನಾನು ಮಂಗಳೂರಿನಲ್ಲಿ ಜ್ಯೋತಿಷಾಲಯ ಕೇಂದ್ರ ಇದೆ, ಅಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಇವರು ತಕ್ಷಣದಲ್ಲಿ ನೀವು ನಮ್ಮ ಮನೆಗೆ ಬರಬೇಕು ಅಂತೇಳಿ ಅಂಗಡಿ ಶಾಪನ್ನು ಕ್ಲೋಸ್ ಮಾಡ್ಕೊಂಡು ಮನೆಗೆ ಕರ್ಕೊಂಡೋದ್ರು. ಅವರ ಮನೆಯಲ್ಲೇ ಊಟ ಆಯಿತು. ಊಟ ಆದ ನಂತರ ಇವರು ಒಂದು ಸಮಸ್ಯೆಯ ಬಗ್ಗೆ ನನ್ನಲ್ಲಿ ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆ ಕೇಳಿದಾಗ ತುಂಬ ದೊಡ್ಡ ಸಮಸ್ಯೆಯಲ್ಲಿದ್ದಾರೆ ಅಂತೇಳಿ ನನಗೂ ಸಹ ಗೊತ್ತಿರಲಿಲ್ಲ. ಆದರೆ ಸಲಹೆಯನ್ನು ಕೊಟ್ಟೆ, ಈ ಥರ ಹೋಗಿ ಅಲ್ಲಿ 3 ದಿನ ಇದ್ದು ಪೂಜೆ ಮಾಡಿಸ್ಕೊಂಬನ್ನಿ ಅಂತೇಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಳಿಸಿದೆ. ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಮಾಡಿಸಿ ಅಂತೇಳಿ ಅದನ್ನು ಮಾಡಿಸ್ಕೊಂಡು ಬಂದ 1 ವಾರಕ್ಕೆ ಇವರು ಏನು ಶಾಪ್ ಇಟ್ಕೊಂಡಿದ್ರು ಆ ಶಾಪು 4.5 ಲಕ್ಷಕ್ಕೆ ಬೇರೆಯವರು ಕೇಳಿ ನಿಂತು ಹೋಗಿತ್ತು. ಇವರು 5 ಲಕ್ಷಕ್ಕೆ ಕೊಡಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿದ್ದರು. ಬಟ್ ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ಆ ಶಾಪ್ಗಳು 19 ಲಕ್ಷಕ್ಕೆ ಮಾರಾಟ ಆಯಿತು. ಹೀಗಾಗಿ ಇವರು ಏನಾದರೂ ಸಮಸ್ಯೆಗಳು ಬಂದರೆ ಅಥವಾ ಏನಾದರೂ ಅವಶ್ಯಕತೆ ಇದ್ದಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಸಮಸ್ಯೆಗಳ ವಿಚಾರಕ್ಕೆ ಪರಿಹಾರಗಳನ್ನು ತಿಳ್ಕೊತಾ ಇದ್ದಾರೆ. ಒಳ್ಳೆಯದಾಗಿದೆ. ಹಾಗೆ ಇವರು ಮೊನ್ನೆ ಫೋನ್ ಕರೆ ಮಾಡಿ ನಮ್ಮದು ಒಂದು ಬೆಂಗಳೂರಿನಲ್ಲಿ ಫ್ಲಾಟ್ ಇದೆ ಮಗನದು, ನೋಡ್ಲಿಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾರೆ. ಅರ್ಲಿ ಮಾರ್ನಿಂಗ್ 5:00 ತನ್ನ ಕಾರಲ್ಲೇ ಇವರು ಕರ್ಕೊಂಡು ಹೋಗ್ತಾರೆ. ಈ ಫ್ಲಾಟ್ ತೆಗೆದುಕೊಳ್ಳೋ ಮುಂಚೆನೂ ಸಹ ಇವರ ಮನೆಯಲ್ಲಿ ನಾನಿದ್ದೆ. 2 ದಿನ ಮುಂಚೆ ಅಲ್ಲಿ ಫ್ಲ್ಯಾಟ್ ನೋಡಿದ್ದೀವಿ. ತೆಗೆದುಕೋಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿದ್ದಾಗ ನನ್ನನ್ನು ಕರ್ಕೊಂಡೋಗಿ ನಾನು ಸ್ವಲ್ಪ ವಾಸ್ತು ನೋಡಬೇಕು ಅಂತ ಹೇಳಿದೆ. ನಾನೇ ಇವ್ರಿಗೆ ಫೋರ್ಸ್ ಆಗ್ತೆ, ಬಟ್ ಇವರು ಅಷ್ಟೊಂದು ಕಿವಿಗೆ ಹಾಕ್ಕೊಳ್ಳಿಲ್ಲ. ನೆಗ್ಲೆಕ್ಟ್ ಮಾಡಿ ಅನಂತರ ಹೋಗಿ ಫ್ಲ್ಯಾಟನ್ನು ಖರೀದಿ ಮಾಡಿದರು. ಆ ಫ್ಲ್ಯಾಟ್ ತೆಗೆದುಕೊಂಡ ನಂತರ ಇವರ ಮಗ ಅಲ್ಲೇ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದು, ಸೊಸೆಯೂ ಅಲ್ಲೇ ಇದ್ದಾರೆ, ಅನುಕೂಲವಾಗಿ ಇದ್ದಾರೆ. ಬಟ್ ಯಾವುದೋ ಒಂದು ಸಮಸ್ಯೆಗೋಸ್ಕರ ನಾನು ವಾಸ್ತು ನೋಡಲೇಬೇಕು ಅಂತ ಅಂದಾಗ ಮೊನ್ನೆ ಫೋನ್ ಕರೆ ಮಾಡಿ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಫ್ಲ್ಯಾಟ್ನಲ್ಲಿ ಇವರು ಇರ್ತಕ್ಕಂಥ ಒಂದು ಕೊಠಡಿಯ ಪರಿಶೀಲನೆ ಮಾಡಿದಾಗ ನನಗೆ ಶಾಕ್ ಆಯಿತು. ಯಾಕೆಂದರೆ ಪಶ್ಚಿಮ ವಾಯುವ್ಯದಲ್ಲಿ ಮುಖ್ಯ ಬಾಗಿಲಿದೆ, ಅದು ನೀಚ ಸ್ಥಾನ. ಉತ್ತರ ದಿಕ್ಕಿನಲ್ಲಿ ಟಾಯ್ಲೆಟ್ ಇದೆ, ಅಲ್ಲಿ ಬರಬಾರ್ದು. ಈಶಾನ್ಯ ದಿಕ್ಕಲ್ಲಿ ಒಂದು ಬೆಡ್ರೂಮ್ ಇದೆ, ಈಶಾನ್ಯ ದಿಕ್ಕುಗಳಲ್ಲಿ ಬೆಡ್ರೂಮ್ ಬರಬಾರ್ದು. ಆಗ್ನೇಯ ದಿಕ್ಕಿನಲ್ಲಿಯೂ ಸಹ ಬೆಡ್ರೂಮ್ ಇದೆ, ಅಲ್ಲೂ ಸಹ ಬೆಡ್ರೂಮ್ ಇರಬಾರ್ದು. ಆಗ್ನೇಯದ ಪಕ್ಕ ಅಂದರೆ ಪೂರ್ವ ಆಗ್ನೇಯಕ್ಕೆ ಹೊಂದಿಕೊಂಡಂತೆ ಅಲ್ಲಿ ಕಿಚನ್ ರೂಮ್ ಬಂದಿದೆ. ಮಧ್ಯದಲ್ಲಿ ಅಡುಗೆ ಮನೆಯನ್ನು ಮಾಡಬಾರ್ದು. ಇನ್ನು ಹಾಲ್ನಲ್ಲಿ TV ಇಟ್ಕೊಂಡಿದ್ದಾರೆ, ಅದು ಉತ್ತರದ ಗೋಡೆಗೆ ಅಡ್ಜಸ್ಟ್ಮೆಂಟ್ ಆಗಿದೆ. TVನೂ ಸಹ ಆ ಕಡೆ ಬರುವಾಗಿಲ್ಲ. ಹಾಗೆ ಇವರ ಕೊಠಡಿಗಳನ್ನೆಲ್ಲ ಪರಿಶೀಲನೆ ಮಾಡುವಾಗ 5 ಬಾಗಿಲುಗಳು ಕಂಡು ಬರ್ತವೆ. ಈ ಆಗ್ನೇಯ ದಿಕ್ಕಲ್ಲಿರ್ತಕ್ಕಂಥ ಬೆಡ್ರೂಮ್ನ ಬಾಗಿಲು, ಆ ಬೆಡ್ರೂಮ್ನಲ್ಲಿ ಈಶಾನ್ಯ ಭಾಗದಲ್ಲಿ ಕನ್ನಡಿ ಹಾಕ್ಕೊಂಡಿದ್ದಾರೆ. ಆ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣೋದ್ರಿಂದ
ಈ ಬಾತ್ರೂಮ್ ಬಂದುಬಿಟ್ಟು ಅವ್ರು ಮಲಗ್ತಕ್ಕಂಥ ಈಶಾನ್ಯ ದಿಕ್ಕಿಗೆ ಡೈವರ್ಟ್ ಆಗ್ತದೆ. ಅದೇ ರೀತಿ ಈ ಮನೆಯಲ್ಲಿ ಇನ್ನೊಂದು ಅತಿ ಮುಖ್ಯವಾದ ತಪ್ಪೇನು ಅಂತಂದರೆ, ದೇವರ ಚಿತ್ರಪಟ ಫೋಟೋಗಳನ್ನು ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡೋ ಹಾಗೆ ಪೂರ್ವಕ್ಕೆ ಮುಖ ಮಾಡಿ ಇಟ್ಕೊಂಡಿದ್ದಾರೆ. ಅದು ಸಹ ತಪ್ಪಾಗಿತ್ತು. ಈ ಎಲ್ಲ ವಾಸ್ತು ಪರಿಶೀಲನೆ ಮಾಡಿದಾಗ ತುಂಬ ನೆಗೆಟಿವ್ ಕಂಡು ಬಂದಿತ್ತು. ಅವತ್ತೇ ನನ್ನ ಮಾತನ್ನು ಕೇಳಿ ಕರ್ಕೊಂಡೋಗಿ ಸಲಹೆ ತೆಗೆದುಕೊಂಡಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಈಗ ಈ ಸಮಸ್ಯೆಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರದ ಮಾರ್ಗೋಪಾಯಗಳನ್ನು ಇವರಿಗೆ ತಿಳಿಸಿರ್ತೇನೆ. ಆ ಪ್ರಕಾರ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅಂದರೆ ವೀಕ್ಷಕರೇ, ನನ್ನ ರಿಕ್ವೆಸ್ಟ್ ಇಷ್ಟೇ. ನಾವೊಂದು ಸೈಟ್ ತೆಗೆದುಕೋಬೇಕಾದ್ರೆ, ಒಂದು ಮನೆ ತೆಗೆದುಕೋಬೇಕಾದ್ರೆ, ಒಂದು ಶಾಪನ್ನು ತೆಗೆದುಕೋಬೇಕಾದ್ರೆ ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಅನಂತರ ಅದರಿಂದ ಅಭಿವೃದ್ಧಿ ಹೊಂದೋದು ಬಹಳ ಒಳ್ಳೆಯದು. ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ಸಹ ಏನು ಮಾಡೋಕ್ಕಾಗಲ್ಲ, ಅಸಹಾಯಕರ ಆಗ್ತೀವಿ. ಅದರಿಂದ ಮುಂಚಿತವಾಗಿ ಸಂಪರ್ಕ ಮಾಡೋದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.